ಇದೀಗ ರಾಜ್ಯದಲ್ಲಿ ಉಪಚುನಾವಣೆಗೆ 3 ಪಕ್ಷಗಳಿಂದ ಕಸರತ್ತು ಜೋರಾಗಿಯೇ ನಡೀತಾ ಇದ್ದು ಮಾಜಿ ಸಚಿವರಾದಂತಹ ಡಿ ಸುಧಾಕರ್ ನಿಧನದಿಂದ ತೆರವಾಗಿದ್ದಂತಹ ಹಿರಿಯೂರು ಕ್ಷೇತ್ರದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಎನ್ನಬಹುದು. ಆದರೆ ಅನಿರೀಕ್ಷಿತವಾಗಿ ಉಪಚುನಾವಣಾ ಅಖಾಡಕ್ಕೆ ವಿಜೆಎಲ್ಎಂ ಎಂಡಿ ಆಗಿರುವಂತಹ ಹಿರಿಯೂರಿನ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಿಯಾಗೆ ಸಾವಿರಾರು ಜನರು ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ಇಂದಿನಿಂದ 3 ದಿನ ಹಿರಿಯೂರು ಕ್ಷೇತ್ರದ ಹಳ್ಳಿಗಳಲ್ಲಿ ಸುತ್ತಾಟವನ್ನು ಮಾಡಲಿದ್ದಾರೆ. ಇಂದು ಜವಗೊಂಡನ ಹಳ್ಳಿಯಲ್ಲಿ ಮಾತನಾಡಿದಂತಹ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ, ನಮ್ಮ ಸಣ್ಣ ಸಮುದಾಯವನ್ನು ಗುರುತಿಸಿ ವಿಜೆಎಲ್ಎಂ ಎಂಡಿ ಮಾಡಿದ್ದು ಸಿಎಂ ಡಿಕೆ ಶಿವಕುಮಾರ್. ನನ್ನನ್ನು ನೀವು ಆಯ್ಕೆ ಮಾಡಿದರೆ 9 ತಿಂಗಳೊಳಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿಪಡಿಸ್ತೇನೆ, ಅಲ್ಲದೆ ನಾನು ಭದ್ರಾ ಪ್ರಾಜೆಕ್ಟನ್ನು ಮುಗಿಸಿಕೊಡ್ತೇನೆ ಎಂದು ಇಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನು ಹಿರಿಯೂರು ಉಪಸಮರಕ್ಕೆ ಸಣ್ಣ ಚಿತ್ತಯ್ಯ ಭರ್ಜರಿ ಎಂಟ್ರಿನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ಸಣ್ಣ ಚಿತ್ತಯ್ಯಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಮಾಡಲಾಗಿದೆ. ಉಪಸಮರ ಅಖಾಡಕ್ಕೆ ಮೆಗಾ ಎಂಟ್ರಿ ಕೊಟ್ಟಿದ್ದಾರೆ ಹಿರಿಯೂರಿನ ಭಗೀರಥ. ಇಂದಿನಿಂದ 3 ದಿನ ಹಿರಿಯೂರು ಕ್ಷೇತ್ರದ ಹಳ್ಳಿಗಳಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದ್ದು ಜವಗೊಂಡನ ಹಳ್ಳಿ ಮೂಲಕ ಹಿರಿಯೂರು ಉಪ ಅಖಾಡದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇನ್ನು ಸಾವಿರಾರು ಜನರಿಂದ ಸಂಭವ್ಯ ಅಭ್ಯರ್ಥಿ ಸಣ್ಣ ಚಿತ್ತಯ್ಯಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದು ಸಣ್ಣ ಚಿತ್ತಯ್ಯ ಅಭಿಮಾನಿಗಳ ಬಳಗದಿಂದ ಪೂರ್ಣಕುಂಭ ಸ್ವಾಗತವನ್ನು ಇಲ್ಲಿ ಕೋರಲಾಗಿದೆ. ಇನ್ನು ಸಣ್ಣ ಚಿತ್ತಯ್ಯರನ್ನು ಭುಜದ ಮೇಲೆ ಹೊತ್ತು ಅಭಿಮಾನಿಗಳು ಮೆರೆದಿದ್ದು ಗಣಪತಿ ದೇವಸ್ಥಾನದಲ್ಲಿ ಸಣ್ಣ ಚಿತ್ತಯ್ಯ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇಗುಲ ಭೇಟಿಯ ಬಳಿಕವಾಗಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಮಾತನಾಡಿದ್ದು, ನಮ್ಮ ಸಣ್ಣ ಸಮುದಾಯವನ್ನು ಗುರುತಿಸಿ ವಿಜೆಎಲ್ಎಂ ಎಂಡಿ ಮಾಡಿದ್ದು ಡಿಕೆ ಶಿವಕುಮಾರ್ ಅವರು, ಅವರಿಗೆ ನಾನು ಋಣಿಯಾಗಿರ್ತೀನಿ. ಇಲ್ಲಿ ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಈ ಒಂದು ಋಣ ತೀರಿಸುವಂತಹ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ.